ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಕರ್ನಾಟಕದಲ್ಲಿ ಜಾತಿ ರಾಜಕಾರಣ ಮಾತ್ರ ಅಲ್ಲ, ಒಳಜಾತಿ ರಾಜಕಾರಣವೂ ಪ್ರಬಲವಾಗಿದೆ. ರಾಜಕೀಯ ಪಕ್ಷಗಳು ಯಾವುದೇ ಜಾತಿಯೊಳಗಿನ ಒಳಪಂಗಡಗಳನ್ನು ಸರಿಯಾಗಿ ನಿಭಾಯಿಸದಿದ್ದರೆ ಚುನಾವಣೆಯಲ್ಲಿ ತಡಕಿಕೊಳ್ಳುವಂತೆ ಒಳಗೇಟು ಬೀಳುತ್ತದೆ. ನಮ್ಮ ರಾಜ್ಯದಲ್ಲಿ ಜಾತಿ ಸಮೀಕರಣದಿಂದ ಮಾತ್ರ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ. ಯೋಜಿತವಾದ ಒಳಜಾತಿ ರಾಜಕೀಯವೂ ಬೇಕು. ಪ್ರಬಲ ಜಾತಿಗಳಲ್ಲಿನ ಉಪಜಾತಿಗಳನ್ನು ಓಲೈಸಿ ಒಪ್ಪವಾಗಿ ಜೋಡಿಸಿಕೊಳ್ಳದಿದ್ದರೆ ಯಾವುದೇ ಪಕ್ಷವಾದರೂ ನಷ್ಟ ಅನುಭವಿಸಲೇಬೇಕು. ಇದು ಇಲ್ಲಿನ ರಾಜಕೀಯ ವಾಸ್ತವ. ಲಿಂಗಾಯತ, ಒಕ್ಕಲಿಗ, ದಲಿತ ಸಮುದಾಯಗಳಲ್ಲಿ ಒಳಜಾತಿ ರಾಜಕಾರಣ ಬಲುಜೋರು. ಹೀಗಾಗಿಯೇ ಪ್ರದೇಶವಾರು ಪ್ರಬಲವಾಗಿರುವ ಉಪಜಾತಿ ಉಪಪಂಗಡಗಳ ಅಭ್ಯರ್ಥಿಗಳಿಗೆ ಆಯಾ ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಡುವುದು ರಾಜಕೀಯ ಪಕ್ಷಗಳ ವಾಡಿಕೆಯೇ ಆಗಿ ಹೋಗಿದೆ. ಸರ್ಕಾರ ಬಂದಾಗಲೂ ಜಾತಿ, ಅದರೊಳಗಿನ ಒಳಜಾತಿಗಳ ಆಧಾರದಲ್ಲೇ ಪ್ರಾತಿನಿಧ್ಯ ಕಲ್ಪಿಸಲಾಗುತ್ತದೆ. ಲಿಂಗಾಯತರಲ್ಲಿ ಸಾದರ, ಬಣಜಿಗ, ಗಾಣಿಗ, ಪಂಚಮಸಾಲಿ, ನೊಳಂಬ, ರೆಡ್ಡಿ ಲಿಂಗಾಯತ ಹೀಗೆ ಒಳಪಂಗಡಗಳಿದ್ದರೆ, ದಲಿತರಲ್ಲಿ ಎಡಗೈ, ಬಲಗೈ, ಬೋವಿ, ಲಂಬಾಣಿ ಹೀಗೆ ಒಳಜಾತಿಗಳಿವೆ. ಇದೇ ರೀತಿ ಒಕ್ಕಲಿಗರಲ್ಲೂ ಗಂಗಟ್ಕಾರ್, ಕುಂಚಿಟಿಗ, ಮೊರಸು ಒಕ್ಕಲಿಗ, ಮುಳ್ಳು ಒಕ್ಕಲಿಗ, ದಾಸ ಒಕ್ಕಲಿಗ, ಸರ್ಪೊಕ್ಕಲಿಗ, ನಾಮಧಾರಿ ಒಕ್ಕಲಿಗ ಮುಂತಾದ ಪ್ರಮುಖ ಗುಂಪುಗಳಿವೆ. ಈ ಪೈಕಿ ತುಮಕೂರು, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕುಂಚಿಟಿಗರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಈ ಪ್ರಾಂತ್ಯದಲ್ಲಿ ಕುಂಚಿಟಿಗರ ಪ್ರಭಾವ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಇದರ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಕುಂಚಿಟಿಗರಿಗೆ ಟಿಕೆಟ್ ನೀಡುತ್ತಾ ಬರುತ್ತಿವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಕ್ಕಲಿಗ ಸಮುದಾಯದ ಉಪಜಾತಿ ಎನ್ನಲಾಗುವ ಕುಂಚಿಟಿಗರನ್ನು ರಾಜಕೀಯ ಪಕ್ಷಗಳು ನಿರ್ಲಕ್ಷ್ಯ ಮಾಡುತ್ತಿರುವುದು ಆ ಸಮುದಾಯದೊಳಗೆ ತಳಮಳ ಉಂಟು ಮಾಡಿದೆ. ಟಿಕೆಟ್ ನೀಡಿಕೆ, ಸಚಿವ ಸ್ಥಾನ ನೀಡಿಕೆಯಲ್ಲಿ ತಮಗೆ ಪ್ರಾತಿನಿಧ್ಯ ಸಿಗದಿರುವುದು ಕುಂಚಿಟಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. 2018ರಲ್ಲಿ ಅಧಿಕಾರಕ್ಕೆ ಬಂದ HD ಕುಮಾರಸ್ವಾಮಿ ಅವರು ಇಬ್ಬರು ಶಾಸಕರಿದ್ದರೂ ತಮ್ಮ ಸಂಪುಟಕ್ಕೆ ಕುಂಚಿಟಿಗರನ್ನು ಸೇರಿಸಿಕೊಳ್ಳದೆ ರಾಜಕೀಯ ವಾಡಿಕೆ ಮುರಿದಿದ್ದರು. 2023ರಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಕೂಡ ಇದನ್ನು ಮುಂದುವರಿಸಿತ್ತು. ಮೊನ್ನೆ ಒಕ್ಕಲಿಗ DK ಶಿವಕುಮಾರ್ CM ಆದಾಗ ಕುಂಚಿಟಿಗರಿಗೆ ಸಚಿವ ಸ್ಥಾನ ಸಿಗುತ್ತದೆ ಎಂದು ಭಾವಿಸಲಾಗಿತ್ತು. ಆದರೆ ಇದ್ದೊಬ್ಬ ಶಾಸಕ ಜಯಚಂದ್ರರಿಗೆ ಮಂತ್ರಿಗಿರಿ ಕೊಡದೆ DKಶಿ ಕೂಡ ಕುಮಾರಸ್ವಾಮಿ ಅವರ ಹಾದಿಯನ್ನೇ ಹಿಡಿದರು. ಇದು 4-5 ಜಿಲ್ಲೆಗಳಲ್ಲಿ ನಿರ್ಣಾಯಕ ಸಂಖ್ಯೆಯಲ್ಲಿರುವ ಕುಂಚಿಟಿಗರಲ್ಲಿ ಅಸಮಾಧಾನದ ಕಿಡಿ ಹೊತ್ತಿಸಿದೆ. ಅದರಲ್ಲೂ ಒಕ್ಕಲಿಗರ ವೋಟ್ ಬ್ಯಾಂಕ್ ನಡಿ ರಾಜಕೀಯ ಮಾಡುತ್ತಿರುವ JDS ತಮ್ಮನ್ನು ಅವಗಣನೆ ಮಾಡುತ್ತಿರುವುದು ಕುಂಚಿಟಿಗರನ್ನು ಕೆರಳಿಸಿದೆ. ಇದರ ನಡುವೆಯೇ ಈಗ ಕುಂಚಿಟಿಗರು ಗೆಲ್ಲಲು ಅವಕಾಶ ಇರುವ ಮಧುಗಿರಿಯಲ್ಲಿ KN ರಾಜಣ್ಣ ಅವರನ್ನು JDS ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತದೆ ಎಂದು ಹಬ್ಬಿರುವ ಸುದ್ದಿ ಮತ್ತು ಅದಕ್ಕೆ ಪೂರಕವೆಂಬಂತೆ ನಡೆಯುತ್ತಿರುವ ಬೆಳವಣಿಗೆಗಳು ಕುಂಚಿಟಿಗ ಸಮುದಾಯದೊಳಗೆ ಅಸಹನೆ ಮೂಡಿಸಿವೆ. ದಳಪತಿಗಳ ಬಗ್ಗೆ ಕುಂಚಿಟಿಗರಲ್ಲಿ ಸಿಡಿಮಿಡಿ ಉಂಟಾಗಿದೆ. ಕುಮಾರಸ್ವಾಮಿ ಅವರು ಕುಂಚಿಟಿಗರ ಅವಗಣನೆ ಮುಂದುವರಿಸಿದರೆ, ಮುಂಬರುವ ಚುನಾವಣೆಯಲ್ಲಿ ಮಧುಗಿರಿಯಲ್ಲಿ ಕುಂಚಿಟಿಗರಿಗೆ ಟಿಕೆಟ್ ನೀಡದಿದ್ದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂಬ ಕಟು ಮಾತುಗಳು ಸಮುದಾಯದ ನಡುವೆ ಕೇಳಿಬರುತ್ತಿವೆ. ಕುಂಚಿಟಿಗ ಸಮಾಜದ ಇಬ್ಬರು ಮಠಾಧೀಶರು ಈ ಬಗ್ಗೆ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಸಂದೇಶ ಕಳುಹಿಸಿದ್ದಾರೆ ಎಂಬ ಖಚಿತ ಮಾಹಿತಿ ದೊರೆತಿದೆ. ಏನಿದು ಕುಂಚಿಟಿಗರ ರಾಜಕೀಯ ಅಭದ್ರತೆ? ರಾಜ್ಯ ರಾಜಕಾರಣದಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂಬ ಕೂಗು ಕುಂಚಿಟಿಗರಲ್ಲಿ ಜೋರಾಗಿ ಕೇಳಿಬರುತ್ತಿರುವುದು ಏಕೆ? KN ರಾಜಣ್ಣ ಅವರು JDSಗೆ ಸೇರುತ್ತಾರೆ ಎಂಬ ವಿಚಾರದಲ್ಲಿ ಖಚಿತತೆಯೇ ಇಲ್ಲದಿರುವಾಗ ಕುಂಚಿಟಿಗ ಮಠಾಧೀಶರು HDKಗೆ ಅಡ್ವಾನ್ಸ್ ಆಗಿ ಪಾಸ್ ಮಾಡಿದ ಸಂದೇಶವಾದರೂ ಏನು? ಏನಿದು ಒಕ್ಕಲಿಗ ಒಳಜಾತಿ ರಾಜಕಾರಣ? ಎಲ್ಲವನ್ನೂ ವಿವರವಾಗಿ ಹೇಳುತ್ತಾ ಹೋಗುತ್ತೇನೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಒಂದು ಕಾಲದಲ್ಲಿ ಒಕ್ಕಲಿಗ ಸಮುದಾಯದೊಳಗೆ ಕುಂಚಿಟಿಗರು ಕೂಡ ಪ್ರಾಬಲ್ಯ ಹೊಂದಿದ್ದರು. ರಾಜ್ಯ ರಾಜಕೀಯದ ಮೇಲೆ ಹಿಡಿತ ಸಾಧಿಸಿದ್ದರು. ಮಧುಗಿರಿ ಮೂಲದವರೇ ಆದ D ಬನುಮಯ್ಯ ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಮೈಸೂರು ಪ್ರಜಾಪ್ರತಿನಿಧಿ ಸರ್ಕಾರದಲ್ಲಿ ಸದಸ್ಯರಾಗಿದ್ದರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದ ಶಿರಾದ ಮಾಲಿ ಮರಿಯಪ್ಪ ಕೂಡ ದೊಡ್ಡ ಹೆಸರು ಮಾಡಿದ್ದರು. ಗಾಂಧೀಜಿ ಮತ್ತು ನೆಹರು ಅವರಿಗೆ ಸಮೀಪವರ್ತಿಯಾಗಿದ್ದರು. ಸ್ವಾತಂತ್ರ್ಯ ಬಂದ ನಂತರ ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ ಸೇವೆ ಸಲ್ಲಿಸಿದ್ದರು. 1962 ಮತ್ತು 1967ರಲ್ಲಿ ಇದೇ ಮಧುಗಿರಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದ ಮಾಲಿ ಮರಿಯಪ್ಪ
ನೆಹರು ಹಾಗೂ ಇಂದಿರಾ ಗಾಂಧಿ ಪ್ರಧಾನಿಯಾಗಲು ಕೈ ಎತ್ತಿದ್ದ ಸಂಸದರಲ್ಲಿ ಒಬ್ಬರಾಗಿದ್ದರು. ಮಾಲಿ ಮರಿಯಪ್ಪ ಅವರ ಬಗ್ಗೆ ಇಂದಿರಾಗೆ ಅಪಾರ ವಿಶ್ವಾಸವಿತ್ತು. ಅವರ ನಂತರ ಕೆ ಮಲ್ಲಣ್ಣ ಕಾಂಗ್ರೆಸ್ ಪಕ್ಷದಲ್ಲಿ ಎತ್ತರಕ್ಕೆ ಬೆಳೆದಿದ್ದರು. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಏರಿದ್ದ ಏಕೈಕ ಕುಂಚಿಟಿಗ ಸಮುದಾಯದ ನಾಯಕ ಅವರಾಗಿದ್ದರು. ಇದಕ್ಕೂ ಮುನ್ನ ಟಿ ತಾರೇಗೌಡರು ವಿಧಾನಸಭಾ ಹಂಗಾಮಿ ಸ್ಪೀಕರ್ ಆಗಿದ್ದರು. 1962ರಲ್ಲಿ ಕಳ್ಳಂಬೆಳದಿಂದ ಗೆದ್ದಿದ್ದ CJ ಮುಕ್ಕಣ್ಣಪ್ಪ ಅವರು ದೇವೇಗೌಡರ ರಾಜಕೀಯದ ಆರಂಭಿಕ ದಿನಗಳಲ್ಲಿ ಅವರಿಗೆ ಮಾರ್ಗದರ್ಶಕರಂತಿದ್ದರು. ಜನತಾ ಪರಿವಾರದಲ್ಲಿದ್ದ ಚಿತ್ರದುರ್ಗದ BL ಗೌಡರು ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ಸಚಿವರಾಗಿದ್ದರು. ಮಾಲಿ ಮದ್ದಣ್ಣ, ರಾಮೇಗೌಡ, ಮೂಡ್ಲೇಗೌಡ, ಮೂಡಲಗಿರಿಯಪ್ಪ ಹೀಗೆ ಅನೇಕರು ರಾಜಕೀಯದಲ್ಲಿ ಅನೇಕ ಬಾರಿ ಶಾಸಕರಾಗಿ ಸಂಸದರಾಗಿ ಕುಂಚಿಟಿಗ ಸಮುದಾಯವನ್ನು ಪ್ರತಿನಿಧಿಸಿದ್ದರು. ಮುಂದೆ TB ಜಯಚಂದ್ರ, B ಸತ್ಯನಾರಾಯಣ ಅವರು ಮಂತ್ರಿಗಳಾದರು. R ಚಿಕ್ಕಯ್ಯ, PM ರಂಗನಾಥ್, ವೀರಭದ್ರಯ್ಯ, ರಾಜೇಶ್ ಗೌಡ, ಚಿದಾನಂದಗೌಡ ಹೀಗೆ ಹಲವರು ಶಾಸಕರಾದರು. ಇವರಿಗೆಲ್ಲ ಕುಂಚಿಟಿಗರು ಎಂಬ ಕಾರಣಕ್ಕೆ ರಾಜಕೀಯ ಪಕ್ಷಗಳು ಒಕ್ಕಲಿಗರ ಕೋಟಾದಲ್ಲಿ ಆದ್ಯತೆ ನೀಡುತ್ತಿದ್ದವು. ಆದರೆ ಕಳೆದ ಒಂದು ದಶಕದಲ್ಲಿ ರಾಜಕೀಯವಾಗಿ ಕುಂಚಿಟಿಗರು ದುರ್ಬಲರಾಗಿದ್ದಾರೆ. 2-3 ಕ್ಷೇತ್ರಗಳಲ್ಲಿ ಗೆಲ್ಲುತ್ತಿದ್ದ ಈ ಸಮುದಾಯದ ಶಾಸಕರ ಸಂಖ್ಯೆ ಈಗ 1ಕ್ಕೆ ಇಳಿದಿದೆ. 2018ರಲ್ಲಿ ತುಮಕೂರು ಜಿಲ್ಲೆಯ ಶಿರಾ ಮತ್ತು ಮಧುಗಿರಿ ಎರಡೂ ಕಡೆ JDSನಿಂದ ಕುಂಚಿಟಿಗ ಶಾಸಕರು ಗೆದ್ದಿದ್ದರು. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಕುಂಚಿಟಿಗರಿಗೆ ಮಂತ್ರಿ ಸ್ಥಾನ ಖಚಿತ ಎಂದು ಭಾವಿಸಲಾಗಿತ್ತು. ಒಕ್ಕಲಿಗ ಒಳಜಾತಿ ರಾಜಕಾರಣವನ್ನು ಅರೆದು ಕುಡಿದಿರುವ ದೇವೇಗೌಡರು ಮತ್ತೆ ಕುಂಚಿಟಿಗ B ಸತ್ಯನಾರಾಯಣ ಅವರನ್ನು ಮಂತ್ರಿ ಮಾಡಲು ಹೊರಟಿದ್ದರು. ಆದರೆ ಇದನ್ನು ಕುಮಾರಸ್ವಾಮಿ ಅವರೇ ತಪ್ಪಿಸಿ ಕೊನೆ ಕ್ಷಣದಲ್ಲಿ ನನಗೆ ಅವಕಾಶ ನೀಡಿದರು ಎಂಬುದನ್ನು ಇತ್ತೀಚೆಗೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೊಂಡಿದ್ದಾರೆ. ಈ ಸಂಗತಿ ಹೊರಬೀಳುತ್ತಲೇ HDK ಬಗ್ಗೆ ಕುಂಚಿಟಿಗರಲ್ಲಿ ಅಸಮಾಧಾನ ಹುಟ್ಟಿಕೊಂಡಿತ್ತು. ಈಗ ಕುಮಾರಸ್ವಾಮಿ ಅವರೇ ಆಸಕ್ತಿ ವಹಿಸಿ ವಾಲ್ಮೀಕಿ ಸಮಾಜದ ರಾಜಣ್ಣ ಅವರನ್ನು JDSಗೆ ಕರೆತಂದು ಮಧುಗಿರಿ ಟಿಕೆಟ್ ನೀಡಲು ಹೊರಟಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಲೇ ಕುಮಾರಸ್ವಾಮಿ ಅವರ ಬಗ್ಗೆ ಕುಂಚಿಟಿಗರು ಕೇರಳಿ ಕೆಂಡವಾಗಿದ್ದಾರೆ. 2008ರ ಮಧುಗಿರಿ ಉಪಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಿದರೂ ಕುಂಚಿಟಿಗರಿಗೆ ರಾಜಕೀಯ ಪ್ರಾಧಾನ್ಯತೆ ನೀಡಲಿಲ್ಲ. ಅವರು CM ಆದ 2 ಸಲವೂ ಕುಂಚಿಟಿಗರನ್ನು ಮಂತ್ರಿ ಮಾಡಲಿಲ್ಲ ಎನ್ನುವ ಹಳೆಯ ಅಸಮಾಧಾನವು ಸೇರಿಕೊಂಡು ಈಗ HDK ಬಗ್ಗೆ ಈ ಸಮುದಾಯ ಆಕ್ರೋಶಗೊಂಡಿದೆ. ಗೆಳೆಯರೇ, ಕೇವಲ ಒಂದು ಹೇಳಿಕೆಯ ಕಾರಣಕ್ಕೆ ಸಚಿವ ಸ್ಥಾನ ಕಸಿದುಕೊಂಡ ಕಾಂಗ್ರೆಸ್ ಬಗ್ಗೆ, ಅದರಲ್ಲೂ DKಶಿ ಬಗ್ಗೆ ಮುನಿಸು ಹೊಂದಿರುವ ಭವಿಷ್ಯದ ರಾಜಕಾರಣದ ಲೆಕ್ಕಾಚಾರ ಆಗುತ್ತಿರುವ KN ರಾಜಣ್ಣ JDS ಕಡೆ ಮುಖ ಮಾಡಿದ್ದಾರೆ ಎಂಬುದು HDK ಆಪ್ತ ವಲಯದ ಖಚಿತ ಮಾಹಿತಿ. ಕುಮಾರಸ್ವಾಮಿ ಮತ್ತು ರೇವಣ್ಣ ಇಬ್ಬರೂ ರಾಜಣ್ಣ ಅವರನ್ನು ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳಲು ಉತ್ಸುಕರಾಗಿದ್ದಾರೆ. ರಾಜಣ್ಣನವರು ಕೂಡ ಗೌಡರ ಕುಟುಂಬದೊಂದಿಗೆ ಸಂಬಂಧ ಸುಧಾರಿಸಿಕೊಂಡು ಸಂಪರ್ಕ ಏರ್ಪಡಿಸಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲಿ JDSಗೆ ಮತ ಸೆಳೆದು ತರುವ ತಾಕತ್ತಿರುವ ರಾಜಣ್ಣ JDSಗೆ ಬಂದರೆ ಅಲ್ಲಿ ನಮ್ಮ ನಾಯಕತ್ವ ಕೊರತೆ ನೀಗುತ್ತದೆ ಎಂಬುದು ಕುಮಾರಸ್ವಾಮಿಯವರ ರಾಜಕೀಯ ಲೆಕ್ಕಾಚಾರ ಇರಬಹುದು. ಅವರ ಹಿತಾಸಕ್ತಿಗೆ ಪೂರಕವಾಗಿರುವ ಈ ನಡೆ ದಳಪತಿಗಳ ದೃಷ್ಟಿಯಲ್ಲಿ ಸರಿಯೂ ಇರಬಹುದು, ಸಮರ್ಥನೀಯವೂ ಆಗಿರಬಹುದು. ಆದರೆ ಕುಂಚಿಟಿಗರು ಕೂಡ ತಮ್ಮ ಸಮುದಾಯದ ಹಿತಾಸಕ್ತಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ರಾಜಣ್ಣ ಅವರ JDS ಸೇರ್ಪಡೆಯನ್ನು ವಿರೋಧಿಸುತ್ತಿದ್ದಾರೆ. ರಾಜ್ಯದಲ್ಲಿ ಸರಿಸುಮಾರು 15 ಲಕ್ಷ ಜನಸಂಖ್ಯೆ ಇರುವ ಕುಂಚಿಟಿಗರಿಗೆ ಶಿರಾ, ಮಧುಗಿರಿ ಬಿಟ್ಟರೆ ಗೆಲ್ಲುವಂತಹ ಕ್ಷೇತ್ರಗಳು ಇಲ್ಲ. ಕೊರಟಗೆರೆ, ಪಾವಗಡ ಮೀಸಲು ಕ್ಷೇತ್ರಗಳಾಗಿವೆ. ಹಿರಿಯೂರು ಕ್ಷೇತ್ರದಲ್ಲಿ ಗೆಲುವು ಬದಲಿಸುವ ಶಕ್ತಿ ಇದೆಯೇ ಹೊರತು ಗೆಲ್ಲುವಷ್ಟು ಮತಗಳಿಲ್ಲ. ಹಿಂದೆ ಕುಂಚಿಟಿಗ ಸಮುದಾಯದ ಶಕ್ತಿ ಕೇಂದ್ರವಾಗಿದ್ದ ಕಳ್ಳಂಬೆಳ್ಳ ಕ್ಷೇತ್ರ ಈಗ ಅಸ್ತಿತ್ವದಲ್ಲಿಲ್ಲ. ದೊಡ್ಡಬಳ್ಳಾಪುರ, ನೆಲಮಂಗಲ, ಚಿತ್ರದುರ್ಗ ಹೀಗೆ 16 ಕ್ಷೇತ್ರಗಳಲ್ಲಿ ಸಮುದಾಯದ ಗಣನೀಯ ಮತಗಳಿದ್ದರೂ ಅಲ್ಲಿನ ರಾಜಕೀಯ ವಾತಾವರಣ ಪೂರಕವಾಗಿಲ್ಲ. ಹೀಗಿರುವಾಗ ನಮಗೆ ಇರುವುದೇ ಶಿರಾ ಮತ್ತು ಮಧುಗಿರಿ ಕ್ಷೇತ್ರಗಳು ಮಾತ್ರ. ಈಗ ರಾಜಣ್ಣ ಅವರನ್ನು ಕರೆತಂದು ಮಧುಗಿರಿ ಟಿಕೆಟ್ ಕೊಟ್ಟರೆ ಇಷ್ಟು ದೊಡ್ಡ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ. ಮೀಸಲು ಕ್ಷೇತ್ರವಾಗಿದ್ದ ಮಧುಗಿರಿ 2008ರಲ್ಲಿ ಸಾಮಾನ್ಯ ಕ್ಷೇತ್ರವಾದಾಗ ದೇವೇಗೌಡರಿಗಾಗಿ ದುಡಿದ ತುಂಗೋಟಿ ರಾಮಣ್ಣ ಎಂಬ ಕುಂಚಿಟಿಗ ನಾಯಕರಿದ್ದರೂ ಅವರಿಗೆ ಟಿಕೆಟ್ ನಿರಾಕರಿಸಿ ಒಕ್ಕಲಿಗ ಅನ್ಯ ಪಂಗಡದ ಗೌರಿಶಂಕರ್ಗೆ ಅವಕಾಶ ಕೊಡಲಾಗಿತ್ತು. ಅವರು ಆಪರೇಷನ್ ಕಮಲಕ್ಕೆ ಒಳಗಾದಾಗ ಉಪಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನು ತರಲಾಗಿತ್ತು. ಸಮುದಾಯದ ಒತ್ತಡದ ನಂತರ 2013-2018ರ ಚುನಾವಣೆಯಲ್ಲಿ ಕುಂಚಿಟಿಗರಿಗೆ ಟಿಕೆಟ್ ನೀಡಿದಾಗ ಇದೇ ರಾಜಣ್ಣ ಅವರನ್ನು ಸೋಲಿಸಿ ವೀರಭದ್ರಯ್ಯ ಆಯ್ಕೆಯಾಗಿದ್ದರು. ಕಳೆದ ಚುನಾವಣೆಯಲ್ಲಿ ಅವರಿಗೆ ಸೋಲಾಗಿದೆ ನಿಜ. ಆದರೆ
2028ಕ್ಕೂ ಕುಂಚಿಟಿಗರಿಗೆ ಟಿಕೆಟ್ ನೀಡಬೇಕು ಎಂಬುದು ಆ ಸಮುದಾಯದ ಒತ್ತಾಯವಾಗಿದೆ. ಈ ಸಂಬಂಧ ಇಬ್ಬರು ಕುಂಚಿಟಿಗ ಮಠಾಧೀಶರು ಈಗಾಗಲೇ ತಮ್ಮ ಹಕ್ಕೊತ್ತಾಯವನ್ನು ಕುಮಾರಸ್ವಾಮಿ ಅವರಿಗೆ ತಲುಪಿಸಿದ್ದಾರೆ. ಈ ಪೈಕಿ ನೇರ ನುಡಿಯ ಸ್ವಾಮೀಜಿಯೊಬ್ಬರು, ನೀವು ಮಧುಗಿರಿಯಲ್ಲಿ ಕುಂಚಿಟಿಗರಿಗೆ ಟಿಕೆಟ್ ಕೊಡದೆ ಅನ್ಯರಿಗೆ ಟಿಕೆಟ್ ಕೊಡುವುದೇ ಆದರೆ ಅದಕ್ಕೆ ಮುನ್ನ ಸಮುದಾಯಕ್ಕೆ ವಿಷ ಕೊಟ್ಟುಬಿಡಿ ಎಂದು ತಮ್ಮ ಆಶೀರ್ವಾದ ಪಡೆಯಲು ಬಂದಿದ್ದ ನಿಖಿಲ್ ಕುಮಾರಸ್ವಾಮಿಯವರ ಬಳಿಯೇ ಕಟುವಾಗಿ ಹೇಳಿರುವುದು ನೀತಿ ಮೀಡಿಯಾ ಗಮನಕ್ಕೆ ಬಂದಿದೆ. KN ರಾಜಣ್ಣ ಅವರು JDSಗೆ ಬರುತ್ತಾರೋ ಇಲ್ಲವೋ ಎಂಬುದೇ ಇನ್ನೂ ಫೈನಲ್ ಆಗಿಲ್ಲ. ಹೀಗಿರುವಾಗಲೇ ಸ್ವಾಮೀಜಿಗಳು ತಮ್ಮ ಸಮುದಾಯದ ಪರ ನೇರ ಫೀಲ್ಡಿಗೆ ಇಳಿದಿರುವುದು ನೋಡಿದರೆ ಕುಂಚಿಟಿಗರಿಗೆ ವಿರುದ್ಧವಾಗಿ ಕುಮಾರಸ್ವಾಮಿ ನಿರ್ಧಾರ ಕೈಗೊಂಡರೆ ಒಕ್ಕಲಿಗ ಒಳಜಾತಿ ರಾಜಕೀಯವನ್ನು ಕಾಂಗ್ರೆಸ್ ಪಕ್ಷ ತನ್ನ ಲಾಭಕ್ಕೆ ಬಳಸಿಕೊಳ್ಳುವುದು ಖಚಿತ. ಇದು JDSಗೆ ನಷ್ಟ ತಂದರೆ ಯಾರೂ ಅಚ್ಚರಿ ಪಡಬೇಕಿಲ್ಲ. ಈ ಮಧ್ಯೆ KN ರಾಜಣ್ಣ ಅವರನ್ನು JDSಗೆ ಬರಮಾಡಿಕೊಂಡರೂ ಮಧುಗಿರಿಯಲ್ಲಿ ಟಿಕೆಟ್ ಕೊಡಲ್ಲ. ಗುಬ್ಬಿ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗುತ್ತದೆ. ಅಸೆಂಬ್ಲಿ ಎಲೆಕ್ಷನ್ಗೂ ಮುನ್ನ ನಡೆಯುವ ಸ್ಥಳೀಯ ಸಂಸ್ಥೆ MLC ಚುನಾವಣೆಯಲ್ಲಿ ರಾಜೇಂದ್ರ ರಾಜಣ್ಣ ಅವರಿಗೆ ಮೈತ್ರಿ ಟಿಕೆಟ್ ನೀಡಲಾಗುತ್ತದೆ ಎಂಬ ಮಾತು ಕೇಳಿಬರುತ್ತಿದೆ. ಏನಾಗುತ್ತದೋ ಕಾದು ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.